ಅಧ್ಯಕ್ಷರು ಎಲ್ಲ ವಿಷಯನ ಹೇಳಿದ್ದಾರೆ. ಈ ಮೊನ್ನೆ ಏನು ಶಾಸಕರು ಒತ್ತಡದಿಂದ ನಿನ್ನೆ ಒಂದು ಪತ್ರಿಕಾಗೋಷ್ಠಿ ಮಾಡಿಸಿದ್ದಾರೆ. ಆಯ್ತಾ, ಯಾಕಂದರೆ ಭಾಳ ಜನ ಕಾಂಗ್ರೆಸ್ನಲ್ಲಿ ಒಂದಿಷ್ಟು ಸಂಘಟನೆ ಮಾಡ್ಕೊಂಬಂದು ಕಾವೂರು ತಿಮ್ಮಪ್ಪನವ್ರನ್ನ ನಾಯಕತ್ವವನ್ನು ಫಾಲೋ ಮಾಡ್ಕೊಂಬಂದಂಥವ್ರು ಈ ವಿಧಾನಸಭಾ ಕ್ಷೇತ್ರದಲ್ಲಿ ಭಾಳ ಜನ ಇದ್ದಾರೆ, ಸಾಮಾಜಿಕ ಸೇವೆ ಮಾಡ್ಕೊಂಬಂದಂಥವ್ರು ಇದ್ದಾರೆ. ಆದರೆ ನಿನ್ನೆ ಪತ್ರಿಕಾಗೋಷ್ಠಿ ಮಾಡಿದಂಥವ್ರು ತಮಗೆ ಗೊತ್ತಿದೆ, ಅವರ ಸ್ವಾರ್ಥಕ್ಕಾಗಿ ಅಧಿಕಾರ ಇದ್ದಲ್ಲಿ ಹೆಂಗೆ ಹೋಗಿ ಅವರು ಹಿಂದೆ ಹೋಗ್ತಾರೆ ಅಂತೇಳಿ ಆ ಗುಂಪಿಗೆ ಸೇರ್ತದೆ ಈ ಸ್ವಾರ್ಥಕ್ಕಾಗಿ. ಇದೇ ಇವ್ರು ಹೇಳಿದಂಗೆ ಇವ್ರು ತಾಲೂಕ್ ಪಂಚಾಯತಿ ಪಿರಿಯಡ್ ಟೈಮಲ್ಲಿ ಅವರು ಆದಾಗ ಅವರು ಮಳದ ದಂದಿಗೋಸ್ಕರ ಹಾಲಪ್ಪನವ್ರ ಹತ್ರ ಹೋಗಿ ಕೈಕಾಲು ಬಿದ್ದು ಲಾಭಕ್ಕೋಸ್ಕರ ಯಾರಿಗೆ ಓಟ್ ಕೈ ಎತ್ತಿದ್ರು ಅಂತಲೂ ಗೊತ್ತು. ಈ ಕಡೆ ಗೋಪಾಲಕೃಷ್ಣ ಅವ್ರ ಜೊತೆಗಿರೋದು, ಆ ಕಡೆ ಲಾಭಕ್ಕಾಗಿ ಆ ಕಡೆ ಇದ್ರು ಅಂತೇಳಿ. ಇನ್ನೊಬ್ಬರು ಯಾವ್ಯಾವ ಸಂದರ್ಭದಲ್ಲಿ ಯಾವ ಥರ ಉಪಯೋಗಿಸಿದ್ದು ದಿಕ್ ತಪ್ಪಿಸೋಂಥ ಕೆಲಸ ಮಾಡಿ ಯಾವ ರೀತಿ ಅವ್ರು ಸ್ವಾರ್ಥಕ್ಕಾಗಿ ಅಧಿಕಾರ ಬಳಸಿದ್ರು ಅಂತಲೂ ಗೊತ್ತಿದೆ. ಹಾಗಾಗಿ ಅವ್ರ ಬಗ್ಗೆ ಹೆಚ್ಚಿಗೆ ಹೇಳೋ ಅಂಥದ್ದು ಹೇಳಲ್ಲ. ಆದರೆ ಇದು ಶಾಸಕರು ಹೇಳಿ ಮಾಡಿಸಿದ್ದಾರೆ ಅವ್ರ ಪತ್ರಿಕಾಗೋಷ್ಠಿ. ಆದರೆ ನಾವು ಮೊನ್ನೆ ಹೇಳಿದ್ದೇನು ಅಂದರೆ ಅದ್ರ ವಿಚಾರವಾಗಿ ನಾವು ಒಂದಿಷ್ಟು ಹೇಳ್ತೀವಿ. ಮೊನ್ನೆ ನಾವು ಹೇಳಿರೋದು ಏನು ಅಂದರೆ, ನಮ್ಮ ನಾಯಕರು ಹಾಲಪ್ಪನವ್ರ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡಿ ನಮ್ಮ ಪಕ್ಷದ ವತಿಯಿಂದ ಮಾಡಿದಾಗ ಎಲ್ಲ ಮುಖಂಡರುಗಳು ಎಲ್ಲ ಅಭಿಪ್ರಾಯ ಏನು ಬಂತು ಅಂದರೆ, ಒಂದಿಷ್ಟು ಈ ಗ್ರಾಮ ಪಂಚಾಯತಿ ಅಂತ ಬಂದಾಗ ಸುಮಾರು 2 ಬಾರಿ 3 ಬಾರಿ 4 ಬಾರಿಯಿಂದ ಗೆದ್ಕೊಂಬಂತಾರೆ. ಅವ್ರು ಯಾಕೆಂದರೆ ಗ್ರಾಮ ಪಂಚಾಯತಿ ಒಳಗೆ 2ನೇ ಬಾರಿ 3ನೇ ಬಾರಿಗೆಲ್ಲ ತಮಗೆಲ್ಲ ಗೊತ್ತಿದೆ, ಭಾಳ ಕಷ್ಟ. ಆದರೆ ಯಾರು ಗೆಲ್ತಾರೆ ಅಂದರೆ ಅಲ್ಲಿ ಒಂದಿಷ್ಟು ಸಾಮಾಜಿಕವಾಗಿ ಸೇವೆ ಮಾಡೋ ಅಂಥವ್ರು, ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಸೇವೆ ಮಾಡೋ ಅಂಥವ್ರನ್ನ ಮಾತ್ರ ಅಲ್ಲಿ 2-3 ಬಾರಿ ಗೆಲ್ಲಿಸ್ತಾರೆ. ಹಾಗಾಗಿ ಅಂಥ ಸಂದರ್ಭದಲ್ಲಿ ಅವರಿಗೆ ಕೆಟಗರಿ ಒಂದು ವೇಳೆ ಪ್ರತಿ ಸಾರಿನೂ ಆಯಾ ಒಂದೊಂದು ಏನಾಗುತ್ತೆ, ಒಂದು ವಾರ್ಡಲ್ಲಿ 3, 4, 2 ಜನ ವಾರ್ಡ್ಗಳು ಇದ್ದಾವೆ. ಅಲ್ಲಿ ಒಂದು ಜನರಲ್ಲು, 1 2A, 1 SC, 1 ST, ಈ ಥರ BCMP ಹಿಂಗೆ ಕೊಡ್ತಾ ಹೋಗ್ಬೇಕು. ಈಗ ಅವರು ನಾವು ಕೆಟಗರಿಗಳನ್ನ ಪಂಚಾಯತಿಲಿರೋ ಚೇಂಜ್ ಮಾಡಿದ್ರು ಅಂತ ನಾವು ಹೇಳಲ್ಲ. ಆದರೆ ಗ್ರಾಮ ಪಂಚಾಯತಿ ಅಲ್ಲಿರೋ ಅಂಥ ಕೆಟಗರಿನೇ ಅವ್ರು ಬದಲಾವಣೆ ಮಾಡೋದ ವಾರ್ಡ್ಗಳಿಗೆ. ಈ ಸರಿ ಈ ವಾರ್ಡಲ್ಲಿ ಬಂದರೆ ಮುಂದಿನ 5 ವರ್ಷಕ್ಕೆ ಮತ್ತೊಂದು ವಾರ್ಡಿಗೆ ಚೇಂಜ್ ಮಾಡ್ತಾರೆ. ಆ ಚೇಂಜ್ ಮಾಡೋ ಅಂಥ ಸಂದರ್ಭದಲ್ಲಿ ಇಷ್ಟು ವರ್ಷರು ನಾನು ನೋಡಿದ ಮಟ್ಟಿಗೆ ತಿಮ್ಮಪ್ಪನವ್ರ ಜೊತೆಗೆ ನಾವಿದ್ದು, ಹಾಲಪ್ಪನವರ ಅವಧಿಯಲ್ಲೂ ಸಹ ಇವರೇ ಇದ್ದರು, ನಾವು ಕಾಂಗ್ರೆಸ್ಸಲ್ಲಿ ಇದ್ದವು. ಆಗಲೂ ಸಹ ಕೆಟಗರಿನ ಎಲ್ಲ ಜನಾಂಗಕ್ಕೂ ಆಯಾ ವಾರ್ಡಲ್ಲಿ 3-4 ಜನರಿಗಿದ್ರೆ ಅಲ್ಲಿ ಮೀಸಲಾತಿಗಳನ್ನು ಎಲ್ಲರಿಗೂ ಸಿಗೋಂಗೆ ಅವಕಾಶ ಕೊಟ್ಟಿದ್ರು. ಆದರೆ ಈ ಬಾರಿ ಇವ್ರು 2 ಜನ ಅವರು ಮಂತ್ರಿಗಿರಿಗೋಸ್ಕರ ಹೋಗಿ ಬೆಂಗಳೂರಲ್ಲಿ ಕೂತರು. ಇವ್ರು 2 ಜನ ಇಲ್ಲಿ ಕೂತು ಎಲ್ಲರಿಗೆ ನಿಂಗೆ ಕೆಟಗರಿ ಹೇಗೆ ಕೊಡ್ತೀನಿ ಕಣ, ಅವನ ಎದುರುಗಡೆ ನಿಂಗೆ ಗೆಲ್ಲಕ್ಕಾಗಲ್ಲ, ಅವ್ನಿಗೆ ತಪ್ಪಿಸ್ತೀನಿ ಬಿಡು, ನಿನಗೆ ಅವಕಾಶ ಮಾಡಿಕೊಡ್ತೀನಿ ಬಿಡು ಅಂತ ಹೇಳಿ ಕೂತು ಅಧಿಕಾರಿಗಳಿಗೆ ಎಲ್ಲೋ ಒಂದು ಕಡೆ ಕೂರಿಸಿದ್ದು ನಮ್ಮ ನಾಯಕರು ಮಂತ್ರಿ ಆಗ್ತಾರೆ, ನಾವು ಹೇಳಿರೋ ಪಟ್ಟಿನೇ ಅಪ್ರೂವಲ್ ಆಗಬೇಕು ಅಂತೇಳಿ ಇಲ್ಲಿಂದ ಹಿಡಿದು DC ವರೆಗೂ ಅದನ್ನು ಹೋಗಿ ಪ್ರಪೋಸಲ್ ತಗೊಂಡೋಗಿ ಅಪ್ರೂವ್ ಮಾಡಿಸಿ ಬಂದಿರೋದು ಸಹ ನಮಗೆ ಮಾಹಿತಿ ಇದೆ. ಅದ್ರ ವಿರುದ್ಧ ನಾವು ಮೊನ್ನೆ ಪ್ರತಿಭಟನೆ ಮಾಡಿರೋದು. ಈಗ ಕಾಂಗ್ರೆಸ್ ನಮ್ಗೆ ಹೇಳ್ತಾರೆ. ಈ ಉದಾಹರಣೆ ನಮ್ಮ ಆನಂದಪುರದಲ್ಲಿ ಅಲ್ಲೊಬ್ಬ ಸಿರಿಜಾನ್ ಮೇಡಮ್ ಅಂತ ನಿಮಗೆಲ್ಲ ಗೊತ್ತಿರಬೇಕು. ಅವರು 4 ಬಾರಿ ಗೆದ್ದಾರೆ. ಒಂದಿಷ್ಟು ಪಕ್ಷಾತೀತವಾಗಿ ಅವ್ರಿಗೆ ಓಟ್ ಹಾಕ್ತಾರೆ. ನಮ್ಮ ಪಕ್ಷದಲ್ಲೂ ಬೆಂಬಲಿತ ಅಭ್ಯರ್ಥಿಗಳು ಗೆಲ್ಲಬೇಕಾದ್ರೆ ಪಕ್ಷಾತೀತವಾಗಿ ಗೆಲ್ತಾರೆ. ಅವರು 3-4 ಬಾರಿ ಗೆದ್ದಂತರಿದ್ದಾರೆ. ಅಲ್ಲಿ MPS ಮುನ್ನ ಅಂತ ಇದ್ದಾರೆ, ಅವರಿಗೂ ಸಹ ಹೋದ ಬಾರಿ ಅವಕಾಶ ಈ ಸಾರಿ ಅಲ್ಲಿ ಬರಲೇಬೇಕಾಯಿತು. ಅವರು ಬಂದರೆ ಉದಾಹರಣೆ ನಾನು ಹೇಳಿರೋದು, ಈ ಥರ ಪ್ರತಿ ಗ್ರಾಮ ಪಂಚಾಯತಿಗೆ ನಮ್ಮ BJP ಅವರು ಒಂದಿಷ್ಟು ಸೇವೆ ಮಾಡೋ ಅಂಥವರಿಗೂ ಇದು ಮಾಡ್ಯಾರೆ, ಕಾಂಗ್ರೆಸ್ಸಿನ ಮೂಲ ಬೆಂಬಲಿಗರು ತಿಮ್ಮಪ್ಪನ ಬೆಂಬಲಿಗರಿಗೆ ಮಾಡ್ಯಾರೆ. ಅದು ಯಾಕೆ ಕಾರಣ ಅಂದರೆ ಈ ಗೋಪಾಲಕೃಷ್ಣನ ನಾಯಕತ್ವವನ್ನು ಅವರು ಒಪ್ಪಲ್ಲ. ಮೊನ್ನೆ ಅನಿವಾರ್ಯ ಕಾಂಗ್ರೆಸ್ ಪಕ್ಷ ಅಂತೇಳಿ ಕಾವೂರು ತಿಮ್ಮಪ್ಪನ ಹೇಳಿದ್ರು ಅಂತ ಅವ್ರಿಗೆ ಸಪೋರ್ಟ್ ಮಾಡಿದರು. ಈಗ ಇವರ ನಡವಳಿಕೆ ನೋಡಿ, ಇವರ ಅಭಿವೃದ್ಧಿ ಬಗ್ಗೆ ಚಿಂತನೆ ಇಲ್ಲದೆ ನೋಡಿ ಅವ್ರು ಯಾರೂ ಸಹ ಇವ್ರ ನಾಯಕತ್ವವನ್ನು ಒಪ್ಪಲೇ ಇಲ್ಲ. ಆ ಕಾರಣಕ್ಕಾಗಿ ಇವ್ರ ನಾಯಕತ್ವ ಒಪ್ಪಿಲ್ಲ, ಅವ್ರು ಯಾರೂ ಸಹ ಗ್ರಾಮ ಪಂಚಾಯತಿ ಬರಬಾರ್ದು ಅಂತ ಆ ನಿಟ್ಟಿನಲ್ಲಿ ಮಾಡಿದ್ದಾರೆ. ಅವ್ರು ಬಿಡಿ ಪಕ್ಕದ ಇವರು ತಪ್ಪಿಸ್ಕೊಡ್ಲೇ ಆಗಲ್ಲ, ಪಕ್ಕದ ಕ್ಷೇತ್ರ ಹೋಗಿ ನಿಲ್ತಾರೆ, ಗೆಲ್ತಾರೆ. ಗೋಪಾಲಕೃಷ್ಣ ಅವರು ವಿರೋಧ ಮಾಡಿದ್ರು ಗೆಲ್ಲಲ್ಲ, ಇವ್ರು ಹೋಗಿ ವಿರೋಧ ಮಾಡಿದ್ರು ಆಗಲ್ಲ, ಅವ್ರು ಗೆಲ್ಲಂಗೆ ಗೆಲ್ತಾರೆ. ಆದರೆ ಇವರ ಮನಸ್ಥಿತಿ ಆ ರೀತಿ ಅಂತ ಯಾರೂ ಸಹ ಇವರ ವಿರೋಧ ಮಾಡಿದ್ರೆ ಬರಬಾರ್ದು ಅನ್ನೋದು ಮಾಡಿದ್ದಾರೆ. ಆ ಕಾರಣಕ್ಕೆ ನಾವು ಮೊನ್ನೆ ಪ್ರತಿಭಟನೆ ಮಾಡಿರೋದು. ಇನ್ನೊಂದು ಕಡೆ ಮೊನ್ನೆ ಹೇಳಿದ್ದಾರೆ, ಹಾಲಪ್ಪನವ್ರ ಬಗ್ಗೆ ಹೇಳಿಸಿದ್ದಾರೆ. ಇಲ್ಲ ಮಂತ್ರಿಗಿರಿಗೋಸ್ಕರ ಇವರೇನು ಹಾಲಪ್ಪನವ್ರು ಅವಾಗ 6 ತಿಂಗಳು ಇದ್ದಿರಲಿಲ್ಲ ಅಂತ. ನೋಡಿ, ಕಷ್ಟ ಬಂದಾಗ ಅಥವಾ ಏನಾದ್ರು ಪ್ರಾಬ್ಲಮ್ ಆದಾಗ ಇರೋದು ಸಹಜ. ಆದರೆ ಏನು ಇಲ್ಲದೆ ಅಧಿಕಾರಕ್ಕೋಸ್ಕರ ಕ್ಷೇತ್ರ ಬಿಟ್ಟಿರೋದು ಬೇರೆ. ಆಯಿತಾ, ಇವ್ರಿಗೆ ಯಾವುದಕ್ಕೆ ಏನು ಅಂತಲೇ ಗೊತ್ತಿಲ್ಲ. ನಾಳೆ ಬೆಳಗ್ಗೆ ಇದೇ ಶಾಸಕರ ಆರೋಗ್ಯನೋ ಅಥವಾ ಬೇರೆ ಏನೋ ಸಮಸ್ಯೆ, ಮನುಷ್ಯನ ಸಮಸ್ಯೆಗಳು ಯಾವ ಟೈಮಲ್ಲಿ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಆಯಿತಾ, ಅದನ್ನು ಮಾಡಿದರೆ ಯಾರು, ಆ ಸಮಸ್ಯೆ ಬರೋಕ್ಕೆ ಮಾಡಿದರೆ ಯಾರು ಅಂತಲೂ ಗೊತ್ತಿದೆ. ಆಯಿತಾ, ಅದರಲ್ಲಿ ಯಾರ್ದು ಪಾತ್ರ ಇದೆ ಅಂತಲೂ. ಹಾಗಾಗಿ ಅದೆಲ್ಲದೂ ಸಹ ಅದನ್ನೆಲ್ಲ ಜನರಿಗೆ ಗೊತ್ತಿದೆ. ಆ ಸಂದರ್ಭದಲ್ಲಿ ಇರೋದು ಬೇರೆ. ಇವರು ಹಿಂಗೆ ಅಧಿಕಾರಕ್ಕಾಗಿ ಬ್ಲಾಕ್ ಮೇಲ್ ಮಾಡೋಕ್ಕೆ ಹೋಗಿ ಹೈದರಾಬಾದು ಗೋವಾಕ್ಕೆ ಹೋಗಿ
ಬಾಂಬೆ ಹೋಗಿ ಅನರ್ಹಾಗಿ 1 ವರ್ಷಗಟ್ಟಲೆ ಬರದೇ ಇರೋದು ಬೇರೆ ಆಯ್ತಾ. ಹಾಗಾಗಿ ಆ ಕಾರಣಕ್ಕಾಗಿ ಅದನ್ನೇ ಇವ್ರು ಹೇಳಿದ್ದಾರೆ, ಅದನ್ನು ನಾವು ಖಂಡಿಸ್ತೇವೆ. ಇನ್ನೊಂದು ಕಡೆ ಮೊನ್ನೆ ಎಲ್ಲರೂ ನಾವು ಹೇಳಿದ್ದು, ನಮ್ಮ ನಾಯಕರು ಹೇಳಿದ್ದು ಏನು ಅಂದರೆ, ಈಗ ಹಾಲಪ್ಪನವರು ಸಹ ಮೊನ್ನೆ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ 4 ವರ್ಷ ಸರ್ಕಾರ ಇತ್ತು. ಅವರು ಎಲ್ಲೂ ಸಹ ಮಂತ್ರಿಗಿರಿಗೆ ಅಂತ ಒಂದು ದಿವಸನೂ ಎಲ್ಲೂ ನನಗೆ ಕೊಟ್ಟಿಲ್ಲ ಸಿಕ್ಕಿಲ್ಲ ಅಂತೇಳಿ ಯಾವತ್ತೂ ಹೇಳಿಲ್ಲ. ತಿಮ್ಮಪ್ಪನವ್ರು 2013 ಸಿದ್ದರಾಮಯ್ಯ ಅವ್ರ ಗೌರ್ಮೆಂಟ್ ಬಂತು, ನಮ್ಮ ಕಾಂಗ್ರೆಸ್ ಗೌರ್ಮೆಂಟ್ ಬಂದಾಗ ಅವ್ರದ್ದು ಅವತ್ತು ಸ್ಪೀಕರ್ ಹುದ್ದೆ ಕೊಟ್ಟರು. ಅವರು ಚಕಾರ ಎತ್ತಲದೆ 2.5 ವರ್ಷ ಮಾಡಿ ಮತ್ತೆ ಅವರೇ ಮಂತ್ರಿಗಿರಿ ಮಾಡಿದ್ರು. ಆದರೆ ಇವರು 2004 ಗೆದ್ದವರು. 6ರಲ್ಲಿ ಬಂಗಾರಪ್ಪನವ್ರ ಜೊತೆಗೆ ಹೋದ್ರ, ಬಂಗಾರಪ್ಪನವ್ರ ಶಿಷ್ಯ ಅಂತಾರೆ. ಅಯ್ಯೋ ನಾನು ಬಂಗಾರಪ್ಪನವ್ರ ಜೊತೆಗೆ 2004 ಟಿಕೆಟ್ ಕೊಟ್ಟರು. 2006 ಅವ್ರ ಜೊತೆಗೆ ಇಲ್ಲ. ಕುಮಾರಸ್ವಾಮಿ ತಗೊಂಡು ಅವ್ರನ್ನ ಮುಖ್ಯಮಂತ್ರಿ ಆದಾಗ ಇಲ್ಲಿ ಸಭೆ ಮಾಡಿದ್ದಾರೆ ಆಯ್ತಾ. ಎಷ್ಟು ವರ್ಷ ಇದ್ರು? 2003 ಇದೇ ಒಂದು ಸಾಗರದಲ್ಲಿ ಒಂದು ಸಭೆ ಆಯ್ತು. ಅದಕ್ಕೆ ನೀವು ನಾವೆಲ್ಲ ಬಂದರೆ ಅವತ್ತು ಬಗರ್ಕು ಇದು ಭೂಮಿ ಹುಣ್ಣಿಮೆ ದಿವಸನೇ ಬಂಗಾರಪ್ಪನವ್ರದ್ದು ಸಭೆ ಆಯ್ತು. ಅವತ್ತು ಗೋಪಾಲ್ ಕೃಷ್ಣ ಅವ್ರನ್ನ ಚೇರ್ ಕೊಡೋದಕ್ಕೆ ಕೂರಿಸಿರಲಿಲ್ಲ. ಇದೇ ರವಿ ಕುಗ್ಗಿ ಅವರು, ಗಾಳಿಪುರ ರಮೇಶ, ಲೋಕೇಶ್ ಅವ್ರ ಟೀಮು ಗೋಪಾಲ್ ಕೃಷ್ಣ ಅವ್ರು ಕೂರಿಸ್ಬೇಕು ಅಂತೇಳಿ ಕೂಗಿ ಕೂರಿಸಿತ್ತು. ಅವತ್ತೇನು ಬಂಗಾರಪ್ಪನವ್ರಿಗೆ ಇವ್ರು ಏನು ಗೊತ್ತಿರಲಿಲ್ಲ. ನಂತರ ಹಾಲಪ್ಪನವ್ರು ಹೇಳಿದ್ರು, ಹಾಲಪ್ಪನವ್ರು ಹೇಳಿ ಅವ್ರಿಗೆ ಟಿಕೆಟ್ ಕೊಡಿಸಿ, ಇಲ್ಲ ಗೆಲ್ತಾರೆ ಕೊಡಿ ಅಂತೇಳಿ ಕೊಡಿಸಿ ಗೆದ್ರು. ಆದರೆ ಇವ್ರು ಎಷ್ಟು ವರ್ಷ ಇದ್ರು ಬಂಗಾರಪ್ಪನವ್ರ ಜೊತೆಗೆ? ನಾನು ಬಂಗಾರಪ್ಪನವ್ರ ಶಿಷ್ಯ ಅಂತ ಹೇಳಿ ಕನ್ನಡಕ ಕಲರ್ ಬಟ್ಟೆ ಹಾಕಿಬಿಡ್ಲೇನೆ ಬಂಗಾರಪ್ಪನವ್ರು ಆಗಲ್ಲ ಆಯ್ತಾ. ಇವತ್ತಿಗೂ ನಮ್ಮ ನಾಯಕರಾಗಲಿ ಅಥವಾ ನಾವಾಗಲಿ ಯಾರೇ ಆಗಲಿ ಬಂಗಾರಪ್ಪನವ್ರಿಗೆ ಏನು ಗೌರವ ಕೊಡ್ಬೇಕು ಅದು ಕೊಡ್ತದ್ದು, ಕಾಗೋಡು ತಿಮ್ಮಪ್ಪನವ್ರಿಗೆ ಏನು ಗೌರವ ಕೊಡ್ಬೇಕು ಮತ್ತು ವಿರೋಧ ಪಕ್ಷ ಇದ್ದಾಗಲೂ ಯಡಿಯೂರಪ್ಪನವ್ರಿಗೆ ಏನು ಗೌರವ ಕೊಡ್ಬೇಕು ಕೊಟ್ಟಿವು, ಮತ್ತು ಸಂಸದರು ಬಗ್ಗೆನೂ ನಾವು ಗೌರವ ಕೊಟ್ಟು. ಯಾಕೆಂದರೆ ಅವರೊಂದಿಷ್ಟು ಅಭಿವೃದ್ಧಿ ಬಗ್ಗೆ ಚಿಂತನೆ ಇದ್ದಂಥವ್ರು, ಸಮಾಜದ ಬಗ್ಗೆ ಚಿಂತನೆ ಇದ್ದಂಥವ್ರಿಗೋಸ್ಕರ ನಾವು ಅವ್ರಿಗೆ ಗೌರವ ಕೊಟ್ಟು. ಆದರೆ ಇವರು 2006 ಏನು ಮಾಡಿದ್ರು? ಕೊನೆಗೆ 8ರಲ್ಲಿ ಒಂದು 2 ನಿಮಿಷ ಲೇಟ್ ಆಗ್ಬೋದು. 8ರಲ್ಲಿ ಇವರಿಗೆ ಇದೇ ಈಶ್ವರಪ್ಪನ BJPಯಲ್ಲಿ ಅವಾಗ ಇದ್ದಾಗ ಇವ್ರಿಗೆ ಮಾತ್ರ ಟಿಕೆಟ್ ಕೊಡಲಾದ್ರು. ಇವರೆಲ್ಲ ನಮ್ಮ BJPಯಲ್ಲಿ ನಾನು ಇದ್ದೆ ಅವಾಗ, ಇವರೆಲ್ಲ ನಮ್ಮ ಜೊತೆ ಬಂದರೆ ಇದು ಈಶ್ವರಪ್ಪನವ್ರು ಕೂತು ಹೇಳಿದರು ಒಂದು ಸರಿ ಮನೇಲಿ 2 ಸಾರಿ ಆಚೆ ಈಚೆ ಕೂರ್ಸಿದ್ದು, ಒಂದೇ ಸೀಟಲ್ಲಿ ಸರ್ಕಾರ ಹೋದ್ರು ಇವ್ರಿಗೆ ಮಾತ್ರ ಟಿಕೆಟ್ ಕೊಡಲ್ಲ, ನೀವು ಬರಬೇಡ್ರಿ ಇವ್ರ ಪರವಾಗಿ ಅಂತ. ಅಂಥ ಸಂದರ್ಭದಲ್ಲಿ ಎಲ್ಲ ಕಾರ್ಯಕರ್ತರು ಒತ್ತಡ ಹಾಕಿ ಯಡಿಯೂರಪ್ಪನವರು ಏನೋ ಇರಲಿ ಹಂಗೆ ಇದೊಂದು ಸರಿ ಆಯಿತು, ಏನೋ ತಪ್ಪು ಮಾಡಿಬಿಡಿದೆ, ಇನ್ನು ಮುಂದೆ ಈ ಥರ ಆಗಬಾರ್ದು ಅಂತ ಹೇಳಿ ಟಿಕೆಟ್ ಹಲಪ್ನೂರಲ್ಲಿ ಹೇಳಿ ಕೊಡಿಸಿದ್ರೆ 6 ತಿಂಗಳಿಗೆ ಮತ್ತೆ ಹೋಗಿ 5 ವರ್ಷನೂ 2008ರಿಂದ 13 ತನಕ ಬರೀ ಇದೇ ಥರ ಮಾಡಿ ಆ 5 ವರ್ಷ ಹೋಯ್ತಾ. ಮೊನ್ನೆ ಕಾಂಗ್ರೆಸ್ಸಲ್ಲಿ ನಾವು ಕಾಗೋಡು ತಿಮ್ಮಪ್ಪನವರು ಅಭ್ಯರ್ಥಿ ಆಗಲಿ ಅಂತ ನಾವೆಲ್ಲರೂ ಪಕ್ಷ ಸಂಘಟನೆ ಮಾಡಿ ಕಾಂಗ್ರೆಸ್ ಸಂಘಟನೆ ಮಾಡಿ ಇಟ್ಟರೆ, ಕಾಗೋಡು ತಿಮ್ಮಪ್ಪನವರು ವಯಸ್ಸಾಗಿದೆ ಅನ್ನೋ ದೃಷ್ಟಿಯಿಂದ ಅವರು ನಾನು ನಿಲ್ಲಲ್ಲ ಅಂತ ಹೇಳಿದ್ರು ಕೊನೆಗೆ ಗಳಿಗೆಯಲ್ಲಿ. ಆ ಸಂದರ್ಭದಲ್ಲಿ ನಾವು ಯಾರು ಪ್ರಿಪೇರ್ ಆಗಿಲ್ಲ, ಅನಿವಾರ್ಯ XMLA ಅಂತೇಳಿ ಟಿಕೆಟ್ ಕೊಟ್ಟರು. ಆ ಸಂದರ್ಭದಲ್ಲಿ ಮಧು ಬಂಗಾರಪ್ಪನವರು ಸಪೋರ್ಟ್ ಮಾಡಿದ್ರು, ಅವ್ರಿಗೆ ಟಿಕೆಟ್ ಕೊಡ್ಸೋಕ್ಕಾಗಿ ಗೆಲ್ಲೋ ದೃಷ್ಟಿಯಿಂದ ಅಂತ. ಮಂಜುನಾಥ್ ಗೌಡರು ಅವರು ಸಪೋರ್ಟ್ ಮಾಡಿದ್ರು, ಟಿಕೆಟ್ ಕೊಡ್ಸಿದ್ರು. ಆದರೆ ಗೆದ್ದ ತಕ್ಷಣ ಇವ್ರು ಮಾಡಿದ್ದೇನು? ಅವತ್ತು ಹೇಳಿದ್ದೇನು, ಇವರೆಲ್ಲರ ಕೈಕಾಲು ಹಿಡಿದಿದ್ದೇನು, ನನಗೆ B ಫಾರಂ ಕೊಟ್ಟರೆ ಸಾಕು, ನಾನು ಯಾವಾಗಲೂ ನಿಷ್ಠೆ ಆಗಿರ್ತೀನಿ ಇನ್ಮೇಲೆ ಪಕ್ಷದ ನಿಷ್ಠೆ ಅಂತ. ಇವ್ರು ಮಾಡಿರೋದೇನು? ಮಧು ಬಂಗಾರಪ್ಪನವ್ರು ಮಂತ್ರಿ ಆಗಿ ಬಂದರೆ ನಂಗೆ ಯಾರೋ ಉಸ್ತುವಾರಿ ಮಿನಿಸ್ಟರ್ ನಂಗೆ ಗೊತ್ತಿಲ್ಲಪ್ಪ, ಅವ್ರು ಯಾರೋ ಗೊತ್ತಿಲ್ಲ. ಮೊನ್ನೆ ಮಂತ್ರಿ ಆದ ಕೂಡಲೇ ಏನು ಹೇಳಿದ್ರು, ನಾನು ರಾಜೀನಾಮೆ ಕೊಡ್ತೀನಿ ಅಂತ. ಯಾಕೆಂದರೆ ಮೊನ್ನೆ 2008ರಲ್ಲಿ ಏನು ಟಿಕೆಟ್ ಕೊಡ್ಸಿದ್ರಲ್ಲ ನಮ್ಮ ಮೇಘಣ್ಣ ಅವರು ಇವರು ಎಲ್ಲರೂ ಹಾಲಪ್ಪನವರು 5 ವರ್ಷ ಅವತ್ತು ಅವ್ರು ಬಯಸಿದ್ರು ಯಾರು ಪಕ್ಷದ ನಾಯಕರ ಹತ್ರ, ಅವ್ರ ಪರವಾಗಿ ಬಂದ್ಬಿಡ್ತೀರಿ ನೋಡ್ರಿ 5 ವರ್ಷ ಬ್ಲಾಕ್ ಮೇಲ್ ಮಾಡ್ತಾರೆ ಅಂತ. ಈಗ ಬಾಬಾ ಮಂಜುನಾಥ್ ಗೌಡರು ಬಯಸಿನಂಗೆ ಆಯ್ತು ಇನ್ನು 5 ವರ್ಷ. ಯಾಕೆಂದರೆ ಅವರು ಪ್ರತಿ ಸಲ ಹಿಂಗೆ ಯಾರು ಕರ್ಕೊಂಡ್ಬರ್ತೀರಿ ನೋಡ್ರಿ ಇಂಥವ್ರು ಕರ್ಕೊಂಡ್ಬಂದಿರಲ್ಲ ಅಂತ. ಯಾಕಂದರೆ ಕಾಗೋಡು ತಿಮ್ಮಪ್ಪನವರು ಮಗಳು ಇದ್ಲು ಅಥವಾ ಬೇರೆ ಬೇರೆ ನಾವೆಲ್ಲ ಇದ್ದು ಆಕಾಂಕ್ಷೆಗಳಾಗಿ ಕೊಡ್ತಿದ್ರು. ಆದರೆ ಹಿಂಗೆ ಇವ್ರದ್ದು ಪ್ರತಿ ಬಾರಿನೂ ಈ ರೀತಿಯ ಬ್ಲ್ಯಾಕ್ ಮೇಲ್ ಮಾಡಿ ಪಕ್ಷ ನಾಯಕರನ್ನ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳನ್ನ ಡಿಸ್ಟಿಕ್ ಮಿನಿಸ್ಟರ್ಗಳನ್ನ ವಿರುದ್ಧ ಹಾಕಿದ್ದು ನೀವು ಅಧಿಕಾರಕ್ಕೋಸ್ಕರ ಈ ರೀತಿ ಮಾಡಿದ್ರೆ ಎಲ್ಲೋ ಒಂದು ಕಡೆ ಸಾಗರದಂಥ ಕ್ಷೇತ್ರಕ್ಕೆ ಬರೋ ಅಂಥ ಅನುದಾನಗಳನ್ನ ತರೋ ಅಂಥ ಹಣವನ್ನು ನೀವು ತರೋಕ್ಕಾಗಲ್ಲ. ನೀವು ಸರ್ಕಾರ ಜೊತೆಗೆ ಸರಿಯಾಗಿರ್ಬೇಕು, ಈ ಕ್ಷೇತ್ರಕ್ಕೆ ಸಾವಿರಾರು ಕೋಟಿ ತಂದು ಅಭಿವೃದ್ಧಿ ಮಾಡಬೇಕು. ನೀವು ಮಂತ್ರಿಗಿರಿ ಕೇಳ್ರಿ, ಮಂತ್ರಿ ಆಗಿ ಬಂದರೆ ನಾವೆಲ್ಲರೂ ಸ್ವಾಗತ ಮಾಡ್ತೀವಿ. ಆದರೆ ನೀವು ಮಂತ್ರಿಗಿರಿಗೋಸ್ಕರನೇ ಕ್ಷೇತ್ರ ಮಾಡ್ತು ಇಡೀ ಸರ್ಕಾರನ ವಿರುದ್ಧ ಹಾಕಿದರೆ ಇಲ್ಲಿ ಕ್ಷೇತ್ರಕ್ಕೆ ಅನ್ಯಾಯ ಆಗುತ್ತೆ, ನಮ್ಮ ಕ್ಷೇತ್ರದ ಸಾರ್ವಜನಿಕರಿಗೆ ಅನ್ಯಾಯ ಆಗುತ್ತೆ ಅಂತೇಳಿ ನಾವು ಮೊನ್ನೆ ಹೇಳಿರೋದು. ನೀವು ಮಂತ್ರಿ ಆಗೋದು ಬೇಡ ಅಂತ ನಾವೇನು ಹೇಳಿಲ್ಲ, ನಮ್ಮ ನಾಯಕರಾದರೂ ಅಷ್ಟೇ ಇವರಾದರೂ ಅಷ್ಟೇ. ಯಾಕೆಂದರೆ ಅವರಿಗೆ ನಮ್ಮ ಹಾಲಪ್ಪನವರು ಗೊತ್ತಿದೆ, ಸಾವಿರಾರು ಕೋಟಿನ ಮಂತ್ರಿ ಸ್ಥಾನ ಇಲ್ಲದೆ ಬರೀ ಶಾಸಕ ಸ್ಥಾನ ಇದ್ದರೂ ಸಾವಿರಾರು ಕೋಟಿ ರೂಪಾಯಿ ತಂದು ಅಭಿವೃದ್ಧಿ ಮಾಡಿ ಸಾಬೀತುಪಡಿಸಿದ್ದಾರೆ. ಕಾಗೋಡು ತಿಮ್ಮಪ್ಪನವರು ಎಷ್ಟೋ ಬಾರಿ ಮಂತ್ರಿನೂ ಆಗಿರಲಿಲ್ಲ, ಮೊನ್ನೆ ಸ್ಪೀಕರ್ ಆಗಿದ್ದಂತ ತಂದಾಗ ಅಭಿವೃದ್ಧಿ ಮಾಡಿಲ್ವಾ? ಹಾಗಾಗಿ ಇವೆಲ್ಲ ಉದಾಹರಣೆ ಕೊಟ್ಟು
ಎಲ್ಲರೂ ಅವರಿಗೆ ಮೊನ್ನೆ ಹೇಳಿರೋದು. ಈ ಇನ್ನು ಮುಂದಾರು ಸಹ ಸರ್ಕಾರ ಜೊತೆ ಒಂದಿಷ್ಟು ಗೆದ್ದಂಥ ಪಕ್ಷದಲ್ಲಿ ಇದ್ದಂಥ ಸರ್ಕಾರದಲ್ಲಿ ಒಂದಿಷ್ಟು ಹೊಂದಾಣಿಕೆ ಮಾಡ್ಕೊಂಡು ಹಣ ತಂದು ನೀವು ಅಭಿವೃದ್ಧಿ ಮಾಡ್ರಿ ಅಂತ. ಅದು ಹೇಳಿದ್ರೆ ನೀವು ಬೆಂಗಳೂರು ಆಗಿರ್ತಾರೋ ಅವಾಗ 6 ತಿಂಗಳು ಇವ್ರಿಲ್ಲನೋ ಇವ್ರು ಯಾಕೆ ಕೇಳಬೇಕು ಅಂತ ಏನು ಸಾಗರ ಕ್ಷೇತ್ರನ ಇವ್ರಿಗೆ ಬರ್ಕೊಟ್ಟಿದ್ಯಾ? ವಿಧಾನಸಭಾ ಕ್ಷೇತ್ರನ ನಮಗೂ ನಮ್ಮ ಪಾರ್ಟಿಗೂ ಹಾಕಿದ್ದಾರೆ. ಎಷ್ಟು ಬರೀ 8,500 ಓಟ್ ಬಂದಿದ್ರೆ ನಮ್ಮ ಪಾರ್ಟಿ ಗೆಲ್ತಿತ್ತು, ಹಾಲಪ್ಪನವ್ರು ಗೆಲ್ತಿದ್ರು. ಆಯ್ತಾ? ನೀವು ಕೇವಲ ಬರೀ 8,000 ಓಟಲ್ಲಿ ಅಂತರದಲ್ಲಿ ನೀವು ಗೆದ್ದಿದ್ದೀರಿ. ಆ ಕಾರಣಕ್ಕಾಗಿ ನಿಮ್ಮ ವಿರುದ್ಧ ಯಾರು ಮಾತಾಡಬಾರ್ದು ಅಂತ ಏನಿಲ್ಲ. ಇನ್ನೊಂದು ಕಡೆ ಇವರ ಶಾಸಕರ ಬಗ್ಗೆ ಹೇಳಬೇಕು ಅಂದರೆ ಇವ್ರು ಯಾವ ಥರ ಎಷ್ಟೊತ್ತಿಗೆ ಹೊಳ್ತಾರೆ ಅಂತ ಗೊತ್ತಿಲ್ಲ. ಹಾಲಪ್ಪನವರು ಕರ್ಕೊಂಬಂದು ಹೇಳಿ ಟಿಕೆಟ್ ಕೊಡಿಸಿ 2004ರಲ್ಲಿ 2008ರಲ್ಲಿ ಅವ್ರಿಗೆ ಏನು ದ್ರೋಹ ಮಾಡಿದ್ರು ಅಂತಲೂ ಗೊತ್ತು. ಕಾಗೋಡು ತಿಮ್ಮಪ್ಪನವರಿಗೆ ಯಾವ ಭಾಷೆಯಲ್ಲಿ ಬೈದಿದ್ರು ಅಂತಲೂ ಗೊತ್ತಿದೆ. ಇದೇ 2018ರಲ್ಲಿ ಹಾಲಪ್ಪನವರಿಗೆ ಗೋಪಾಲಕೃಷ್ಣ ಅವರಿಗೆ ಟಿಕೆಟು ನೀವು ಹಾಲಪ್ಪನವರಿಗೆ ಇಲ್ಲ ಅಂತ ಹೇಳಿದಾಗ ಶಿವಮೊಗ್ಗದಲ್ಲಿ ಪ್ರೆಸ್ ಮೀಟ್ ಮಾಡಿ ಕಾಗೋಡು ತಿಮ್ಮಪ್ಪನವ್ರಿಗೆ ಯಾವ ಭಾಷೆಯಲ್ಲಿ ಬೈದರು ಅಂತಲೂ ಗೊತ್ತು. ನಂತರ ಮತ್ತೆ ಹಾಲಪ್ಪನವರು ಟಿಕೆಟ್ ಅಂತ ಆದಮೇಲೆ ಮತ್ತೆ ಪುನಃ ಯಡಿಯೂರಪ್ಪನವರಿಗೆ ಯಾವ ಥರ ಬೈದಿದ್ರು ಅಂತಲೂ 15 ಸಲ ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ. ಹಾಗಾಗಿ ಇವರ ಲಾಭಕ್ಕೋಸ್ಕರ ಎಷ್ಟು ತಕ್ಷಣವೇ ಹೊಳ್ತಾರೆ ಅಂತಲೇ ಎಲ್ಲರಿಗೂ ಈ ಕ್ಷೇತ್ರದಲ್ಲ ಇಡೀ ಜಿಲ್ಲೆ ಜನರಿಗೆ ಗೊತ್ತಿದೆ. ಈಗ ಕಾಗೋಡು ತಿಮ್ಮಪ್ಪನವ್ರಿಗೆ ಮೊನ್ನೆ ಟಿಕೆಟ್ ಸಿಕ್ಕೂಡಲೇ ಟಿಕೆಟ್ ಸಿಗೋ ತನಕ ಯಾವ ಭಾಷೆಯಲ್ಲಿ ಬೈದಾರೆ ಅಂತಲೇ ನಮಗೆ ಗೊತ್ತು. ಅಯ್ಯೋ ಇವರು ಜಯಂತನ ಟಿಕೆಟ್ ಕೊಡ್ತಾರೇನಾ, ಮಗಳಿಗೆ ಟಿಕೆಟ್ ಕೊಡ್ತಾರೇನಾ, ಇವರೇ ನಿಲ್ತಾರೇನಾ ಅಂತೇಳಿ. ನಂತರ ಟಿಕೆಟ್ ಬಿ ಫಾರಂ ಅನೌನ್ಸ್ಮೆಂಟ್ ಆದ ಕೂಡಲೇ ಇವರು ಯಾವ ಥರ ಮಾವನ್ನು ಹೊಗಳಿದ್ರು, ಗೆದ್ದ ನಂತರನೇ ಅವ್ರಿಗೆ ಯಾವ ರೀತಿ ತೊಂದರೆ ಕೊಟ್ಟರು ಅಂತಲೂ ಈ ಕ್ಷೇತ್ರ ಜನ ನೋಡಿದ್ದಾರೆ ಕಾಗೋಡು ತಿಮ್ಮಪ್ಪನವರಿಗೆ. ಆಯ್ತಾ? ಈಗಲೂ ಮೊನ್ನೆ ತನಕ ಇಲ್ಲ, ಈಗ ಮೊನ್ನೆ ಮಂತ್ರಿಗಿರಿಗೋಸ್ಕರ ಲಾಬಿಗೋಸ್ಕರ ಯಾರ್ಯಾರಿಗೆ ಫೋನ್ ಮಾಡಿಸಿರು ಅಂತಲೂ ಗೊತ್ತಿದೆ. ಹಾಗಾಗಿ ಇವರು ಮಧು ಬಂಗಾರಪ್ಪನವ್ರನ್ನ ಟಿಕೆಟ್ ಸಿಗೋ ತನಕ ಎಷ್ಟು ಚೆನ್ನಾಗಿ ಗುರುಗಳು ಅಂತ ಖಾಲಿ ಬಿಡ್ತಿದ್ರು, ಈಗ ಯಾವ ರೀತಿ ಅವ್ರ ಹತ್ರ ನಡ್ಕೊಂತಾರೆ ಅಂತಲೂ ಗೊತ್ತಿದೆ. ಹಾಗಾಗಿ ಇವೆಲ್ಲವೂ ಜನರಿಗೆ ಗೊತ್ತಿದೆ. ಇವರೆಲ್ಲ ಒಂದು 2-3 ಜನ ಸ್ವಾರ್ಥಕ್ಕೋಸ್ಕರ ಅವ್ರನ್ನ ಏನು ಹೇಳಿ ಹೊಗಳಿದ್ರು ಸಹ ಈ ಕ್ಷೇತ್ರದ ಜನರಿಗೆ ಗೊತ್ತಿದೆ. ಆದರೆ ಚುನಾವಣೆ ಅಂತ ಸಂದರ್ಭ ಬಂದಲ್ಲಿ ಒಂದೊಂದ್ಸರಿ ಎಷ್ಟೋ ಸರಿ ಅಭಿವೃದ್ಧಿ ಮಾಡಿ ಸೋಲ್ಬೇಕಾಗುತ್ತೆ. ಈ ರಾಜ್ಯದಲ್ಲಿ ಅತಿ ಹೆಚ್ಚು ಅಭಿವೃದ್ಧಿ ಮಾಡಿದಂಥವ್ರು ಭ್ರಷ್ಟಾಚಾರ ಇಲ್ಲದಂತಾರೆ ಸೋತಂತೆ ಭಾಳ ಉದಾಹರಣೆ ಇದಾವೆ ಕೆಲವು ಸಂದರ್ಭದಲ್ಲಿ. ಹಾಗಾಗಿ ಇಲ್ಲೂ ಅಭಿವೃದ್ಧಿ ಮಾಡಿದ್ರು ಸೋಲಂತ ಕಾಗೋಡು ತಿಮ್ಮಪ್ಪನವ್ರು ಸೋಲಂತ ಸಂದರ್ಭ ಬಂತು, ಹಾಲಪ್ಪನವ್ರು ಸೋಲಂತ ಸಂದರ್ಭ ಬಂತು. ಆದರೆ ಅದು ತಾತ್ಕಾಲಿಕ ಆಗ್ಬೋದು. ಆದರೆ ನಾಯಕತ್ವ ಅಂತ ಒಂದು ಇರುತ್ತಲ್ಲ, ಅದು ಅವ್ರು ಸೋಲ್ಲಿ ಬಿಡ್ಲಿ ಅವ್ರು ಇರೋ ತನಕ ಅದು ಇದ್ದೇ ಇರುತ್ತೆ. ಅದೇ ನಾಯಕತ್ವ ಅಂತ ಗುಣ. ಈ ಯೋಗ್ಯತೆ ಮತ್ತು ಯೋಗದ ಮೇಲೆ ಗೆದ್ದು ಬಂದ್ಬಿಡ್ತಾರೆ ಕೆಲವರು. ಈ ಯೋಗದ ಮೇಲೆ ಗೆಲ್ಲರು ಇದೇ ಥರ, ಯೋಗ್ಯತೆ ಮೇಲೆ ಗೆಲ್ಲರು ಅವ್ರ ನಾಯಕತ್ವ ಅವ್ರ ಅಧಿಕಾರ ಇರಲಿ ಬಿಡಲಿ ಶಾಶ್ವತ ಆಗಿರುತ್ತೆ. ಹಾಗಾಗಿ ಈ ಹಾಲಪ್ಪನವರು, ಕಾಗೋಡು ತಿಮ್ಮಪ್ಪನವರು, ಬಂಗಾರಪ್ಪನವರು, ಯಡಿಯೂರಪ್ಪನವರು, ಈ ನಮ್ಮ ರಾಘಣ್ಣ ಇಂಥರೆಲ್ಲ ಇವರೆಲ್ಲ ಯೋಗ್ಯತೆ ಮೇಲೆ ಗೆದ್ದು ಬಂದಂಥರು, ನಾಯಕತ್ವ ಮೇಲೆ ಗೆದ್ದು ಬಂದಂಥರು. ಈ ಇಂಥರೆಲ್ಲರೂ ಅಪ್ಪಿ ತಪ್ಪಿ ರಾಜ್ಯದಲ್ಲಿ ಎಲ್ಲರೂ ಒಂದಿಷ್ಟು ಬೆರಳಿಕೆ ಅಷ್ಟು ಯೋಗದ ಮೇಲೆ ಬಂದಿರ್ತಾರೆ. ಆ ಕಾರಣಕ್ಕಾಗಿ ಇದನ್ನೆಲ್ಲ ಇದನ್ನು ಖಂಡಿಸ್ತು ಅಂತ ಹೇಳ್ತೀವಿ. ಯಾಕಂದರೆ ಆಯ್ತು ಇನ್ನೂ ಇವ್ರ ಬಗ್ಗೆ ಹೇಳಕ್ಕೆ ಹೋದರೆ ಅದು ಗಂಟುಗಟ್ಟಲೆ ಆಗುತ್ತೆ. ಹೇಳಿ ಈ ಮೂಲಕ ಅವರಿಗೆ ನಾನು ತಿಳಿಸಕ್ಕೆ ಬಯಸ್ತೀನಿ.